ಒಂದಿನ ಒಬ್ಬ ವಿದ್ಯಾರ್ಥಿ ತನ್ನ ಗುರುಗಳ ಬಳಿ ಬಂದು, ಸರ್, ನಾನು ತುಂಬಾ ಚೆನ್ನಾಗಿ ಓದ್ತೀನಿ, ಆದ್ರೆ ಪ್ರತಿ ಬಾರಿ ಫೇಲ್ ಆಗ್ತೀನಿ, ನನ್ನ ನೋಡಿ ಎಲ್ಲಾ ನಗ್ತಾರೆ ಅಂತ ಬೇಸರವನ್ನ ಹೊರಹಾಕ್ತಾನೆ. ಆಗ ಗುರುಗಳು ಹೇಳ್ತಾರೆ, ಸಮಾಧಾನ ಮಾಡಿಕೋ, ಈ ಒಂದು ಗ್ಲಾಸ್ ನೀರನ್ನ ತಗೋ, ಇದನ್ನ ಹಿಡ್ಕೊಂಡು ಸ್ಕೂಲ್ನ ಕಾರಿಡಾರ್ ಸುತ್ತಿ ಬಾ ಅಂತ ಹೇಳ್ತಾರೆ. ಎಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದನ್ನಷ್ಟೇ ಗಮನಿಸು ಅಂತ ಹೇಳ್ತಾರೆ. ಅವನು ನೀರಿನ ಗ್ಲಾಸ್ ಹಿಡಿದು ಹೋಗ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಮತ್ತೆ ವಾಪಸ್ ಆಗ್ತಾನೆ. ಆಗ ಗುರುಗಳು ಕೇಳ್ತಾರೆ, ಮಗು, ಏನನ್ನ ನೀನು ಗಮನಿಸಿದೆ ಅಂತ. ಆಗ ವಿದ್ಯಾರ್ಥಿ ಹೇಳ್ತಾನೆ, ಕೆಲವರು ನಾನು ಹೋಗೋದನ್ನ ಗಮನಿಸಿದ್ರು, ಇನ್ನು ಕೆಲವರು ನಗ್ತಿದ್ರು, ಮತ್ತೆ ಕೆಲವರು ತಮ್ಮಷ್ಟಕ್ಕೆ ತಾವು ಇದ್ರು ಅಂತ. ಆಗ ಗುರುಗಳು ಹೇಳ್ತಾರೆ, ಈಗ ಒಂದು ಕೆಲಸ ಮಾಡು, ಈ ಗಾಜಿನ ತುಂಬಾ ನೀರನ್ನ ಹಿಡ್ಕೊಂಡು ಹೋಗು, ಒಂದು ಹನಿ ನೀರನ್ನು ಚೆಲ್ಬೇಡ, ನೀನು ಬಂದ್ಮೇಲೆ ನಿನ್ನ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ವಿದ್ಯಾರ್ಥಿ ತನ್ನೆಲ್ಲ ಫೋಕಸ್ ಅನ್ನ ಗ್ಲಾಸ್ ಮೇಲೆ ಇಟ್ಟು ಹೋಗಿ ವಾಪಸ್ ಆಗ್ತಾನೆ. ಈಗ ನೀನು ಏನನ್ನ ಗಮನಿಸಿದ್ದೆ ಅಂತ ಗುರುಗಳು ಕೇಳ್ತಾರೆ. ನಾನು ಬರೀ ಗ್ಲಾಸ್ ಮೇಲೆ ಫೋಕಸ್ ಮಾಡಿದೆ, ನೀರು ಚೆಲ್ಬಾರ್ದು ಅಂತ, ಅದಕ್ಕೆ ತುಂಬಾ ನೀರನ್ನ ಉಳಿಸ್ದೆ ಸರ್ ಅಂತಾನೆ. ಆಗ ಗುರುಗಳು ಹೇಳ್ತಾರೆ, ಇದೇ ನನ್ನ ಉತ್ತರ, ನೀನು ಬೇರೆಯವರ ಕಡೆ ಗಮನ ಹರಿಸಿದಾಗ ತುಂಬಾ ನೀರನ್ನ ಚೆಲ್ದೆ, ಅದೇ ನೀನು ಗ್ಲಾಸ್ ಅನ್ನ ಫೋಕಸ್ ಮಾಡಿ ಹೋದಾಗ ಸ್ವಲ್ಪವೇ ಸ್ವಲ್ಪ ನೀರನ್ನ ಚೆಲ್ದೆ, ಜೊತೆಗೆ ಯಾರನ್ನು ಗಮನಿಸೋದಕ್ಕೆ ಹೋಗಿಲ್ಲ ಅಂತಾರೆ. ಇಲ್ಲಿ ನೀನು ಕೂಡ ಗ್ಲಾಸಿನ ತರಹ, ಯಾವಾಗ ಬೇರೆಯವರು ಏನ್ ಹೇಳ್ತಾರೆ, ಏನ್ ತಿಳ್ಕೋತಾರೆ ಅಂತಿದ್ರೆ ನೀನು ನಿನ್ನ ಬೆಸ್ಟ್ ಕೊಡೋ ಪೊಟೆನ್ಶಿಯಲ್ ಅನ್ನ ಕಳ್ಕೋತೀಯ, ನೆನಪಿಟ್ಕೋ ಅಂತಾರೆ. ಒಂದು ಮಾತಿದೆ, ನಿನ್ನ ಸಂತೋಷಕ್ಕೆ ಯಶಸ್ಸು ಮುಖ್ಯವಲ್ಲ, ಸಂತೋಷವೇ ಯಶಸ್ಸಿನ ಕೀಲಿಕೈ. ನೀವು ಮಾಡುತ್ತಿರುವ ಕೆಲಸವನ್ನ ನೀವು ಪ್ರೀತಿಸಿದ್ರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಯಶಸ್ವಿ ಆಗ್ತೀರಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ.